ಇನ್ನು ರಾಯಚೂರಿನಲ್ಲಿ ನಾಮಫಲಕ ಬಿದ್ದು ಒಂದು ಸಾವಾಗಿದೆ ಅನ್ನುವಂತಹ ಒಂದು ಮಾಹಿತಿ ಬರ್ತಾ ಇದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಬಯಲು ನಾಟಕ ನೋಡ್ತಾ ಇದ್ದ ವೇಳೆ ಕಮಾನು ಕುಸಿತ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಬೈಲ್ಮರ್ಚೆಡ್ ಗ್ರಾಮದಲ್ಲಿ ನಡೆದಂತಹ ಘಟನೆ. ಕಮಾನು ಕೆಳಗೆ ಕುಳಿತು ನಾಟಕ ವೀಕ್ಷಿಸ್ತಾ ಇದ್ದ ವೇಳೆ ಈ ದುರಂತ ಸಂಭವಿಸಿದೆ. 8 ವರ್ಷದ ವಿಶ್ವನಾಥ, 2 ವರ್ಷದ ಸಾನ್ವಿತ ಪುಟಾಣಿ ಮಕ್ಕಳು ಲಕ್ಷ್ಮೀ, ವಿಶಾಲಾಕ್ಷಿ, ಯಲ್ಲಮ್ಮ ಅಂತಕ್ಕಂಥವ್ರ ಕಾಲು ಮುರಿತವಾಗಿದೆ. ಗಂಭೀರ ಗಾಯದಿಂದ ಕೋಮಾ ಸ್ಥಿತಿಯಲ್ಲಿದ್ದಾರೆ ಮಹಿಳೆ ಬಸಮ್ಮ. ದೊಡ್ಡ ದುರ್ಘಟನೆಯೇ. ಗಾಯಾಳುಗಳು ಹೆಚ್ಚಿನ ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ಅವ್ರನ್ನ ರವಾನೆ ಮಾಡಲಾಗಿದೆ. ಬಯಲು ನಾಟಕ ನೋಡ್ತಾ ಇದ್ದ ವೇಳೆ ಕಮಾನು ಕುಸಿತವಾಗಿ ಮಕ್ಕಳಿಬ್ಬರ ದುರ್ಮರಣ. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಬೈಲ್ಮರ್ಚೆಡ್ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಆ ಕಮಾನೇ ಏಕಾಏಕಿ ಕುಸಿದು ಬಿದ್ದುಬಿಟ್ಟಿದೆ. ಅದ್ರ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿವೆ ಪಾಪ ಮಕ್ಕಳು. ಒಂದು 8 ವರ್ಷ, ಒಂದು 2 ವರ್ಷ. ಇನ್ನೂ ಕೆಲವರಿಗೆ ಗಂಭೀರ ಗಾಯವಾಗಿದೆ. ಅವರು ಕೋಮಾಗೆ ಹೋಗ್ಬಿಟ್ಟಿದ್ದಾರೆ. ಬಯಲು ನಾಟಕ ನೋಡ್ತಾ ಇದ್ದ ಸಂದರ್ಭದಲ್ಲಿ ಕಮಾನು ಕುಸಿತವಾಗಿ ನಡೆದಂತಹ ದುರ್ಘಟನೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಲ್ಲಿ ನಡೆದಿರ್ತಕ್ಕಂಥದ್ದು. ಪುಟಾಣಿ ಮಕ್ಕಳು, 2 ವರ್ಷದ್ದೊಂದು, ಒಂದು 8 ವರ್ಷದ್ದೊಬ್ಬ ಹುಡುಗ. ನೋಡಿ, ಎಲ್ಲೆಲ್ಲಿ ಸಾವು ಹೊಂಚಾಕಿ ಕೂತಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವ್ರ ಪಾಡ್ಗೆ ಅವ್ರ ನಾಟಕ ನೋಡಿಕೊಂಡು ಪಾಪ ಎಂಜಾಯ್ ಮಾಡ್ಕೊಂಡಿದ್ರು. ಅಲ್ಲಿ ಸಾವು ಕಾದು ಕೂತಿತ್ತು. ಗಾಯಾಳುಗಳು ಈಗಾಗಲೇ ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಬಯಲು ನಾಟಕ ನೋಡ್ತಾ ಕೂತಿದ್ದಾಗ ಕಮಾನು ಬಿದ್ದು 2 ಮಕ್ಕಳು ಸಾವನ್ನಪ್ಪಿರುವಂತಹ ಘಟನೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇನ್ನೊಂದು 3-4 ಜನಕ್ಕೆ ಗಂಭೀರವಾಗಿ ಗಾಯ ಆಗಿದೆ. 1 ಬಸಮ್ಮ ಅಂತ ಮಹಿಳೆ, ಅದು ಬಿದ್ದು ಕಾಲು ಮುರಿತವಾಗಿ ಕೋಮಾ ಸ್ಥಿತಿಗೆ ಹೋಗಿರ್ತಕ್ಕಂಥದ್ದು ಕೂಡ ನಡೆದಿದೆ. ಬೈಲ್ ಮರ್ಚೆಡ್ ಗ್ರಾಮ. ಈಗಾಗಲೇ ಕೆಲವರೆಲ್ಲ ಭೇಟಿ ಕೊಟ್ಟಿದ್ದಾರೆ. ಏನಾಯಿತು ಎತ್ತ ಅದನ್ನೆಲ್ಲ ಬಿಗಿಯಾಗಿ ಕಟ್ಟಿರಲಿಲ್ವಾ, ಅದು ಹೆಂಗೆ ಕಮಾನ್ ಕುಸಿಯೋದಕ್ಕೆ ಸಾಧ್ಯ ಆಯಿತು, ಎಲ್ಲವೂ ಕೂಡ ಗೊತ್ತಾಗಬೇಕು. ಬಟ್ ದುರ್ಘಟನೆ ನಿಜಕ್ಕೂ ಕೂಡ ಇದು. ವಿಶ್ವನಾಥ ಮತ್ತು ಸಾನ್ವಿತ ಅಂತಕ್ಕಂಥ 2 ಮಕ್ಕಳು ಮೃತಪಟ್ಟಿರ್ತಕ್ಕಂತಹ ಘಟನೆ. ಸದ್ಯಕ್ಕೆ ಇದು ಎನ್ಕ್ವೈರಿ ಆಗಬೇಕು. ಇನ್ನೂ ಕೂಡ ಏನಾಗಬೇಕು ಅಂತ ಗೊತ್ತಾಗಬೇಕು, ಏನಾಯಿತು ಅಂತಂದ್ಬಿಟ್ಟು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ವಿಜಯ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಯಾವಾಗ ನಡೆದ ಘಟನೆ ಮತ್ತೆ ಯಾಕೆ ಹೀಗಾಯ್ತು? ಕಮಾನ್ ಕುಸಿಯೋದಕ್ಕೆ ಕಾರಣ ಏನು? ಇದು ನಿನ್ನೆ ರಾತ್ರಿ ನಡೆದಂತಹ ಘಟನೆ. ಇದು ಏನು ಗ್ರಾಮದಲ್ಲಿ ನಡೆದಂತಹ ಒಂದು ಬಯಲಾಟವನ್ನ ನೋಡ್ಲಿಕ್ಕೆ ಗ್ರಾಮದ ಜನರೆಲ್ಲ ಒಂದ್ ಕಡೆ ಸೇರಿರ್ತಾರೆ. ಆದ್ರೆ ದುರದೃಷ್ಟವಶಾತ್ ಒಂದು ಸರ್ಕಾರಿ ಕಟ್ಟಡದ ಮೇಲೆ, ಅಂದ್ರೆ ಕಮಾನ ಪಕ್ಕದಲ್ಲಿ ಒಂದು ನಾಮಫಲಕ ಇರುತ್ತೆ. ಆ ನಾಮಫಲಕ ಅಂದ್ರೆ ಸಿಮೆಂಟ್ ನಿಂದ ಕಟ್ಟಿರುವಂತದ್ದು, ಅದು ಕುಸಿದು ಬಿದ್ದಿರುವಂತದ್ದು. ನಿಜಕ್ಕೂ ಇಲ್ಲಿ ಇರುವಂತದ್ದು ಕಮಾನ್ ಪಕ್ಕದಲ್ಲಿ ಕಟ್ಟಿರ್ತಕ್ಕಂತ ಏನ್ ನಾಮಫಲಕ ಇದೆ ಅದನ್ನ ಗಟ್ಟಿಯಾಗಿ ಕಟ್ಟಲಾಗಿತ್ತು ಇಟ್ಟಿಗೆಗಳು ಮತ್ತೆ ಸಿಮೆಂಟ್ ನಿಂದ ಅನ್ನುವಂತ ಆರೋಪ ಕೂಡ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಿನ್ನೆ ಸಾಯಂಕಾಲ ನಡೆದಂತಹ ದುರ್ಘಟನೆ. ಬಟ್ ಇದೊಂದು ಎನ್ಕ್ವೈರಿ ಆಗಬೇಕಿದು. ಹೆಂಗಾಯ್ತು, ಯಾರ ನಿರ್ಲಕ್ಷ್ಯ ಇದು, ಎಲ್ಲವೂ ಕೂಡ ಗೊತ್ತಾಗಬೇಕು.